ಮಾತು ಮೃದುವಾದರೂ ಗಟ್ಟಿ ನಿಲುವು, ಮಾತೃ ಹೃದಯವಾದರೂ ದೃಢ ಸಂಕಲ್ಪ, ಸಾಮಾನ್ಯ ವ್ಯಕ್ತಿ ಎನಿಸಿದರೂ ಅಸಾಮಾನ್ಯದ ವ್ಯಕ್ತಿತ್ವ. ಇದು ಉಕ್ಕಿನ ಮನುಷ್ಯನ ಉದಯೋನ್ಮುಖ ಜೀವನಗಾಥೆ, ವಲ್ಲಭ ಸರ್ದಾರನಾದ ಯಶೋಗಾಥೆ. 1875 ಅಕ್ಟೋಬರ್ 31 ಗುಜರಾತ್ನ ನದಿಯಾಡದಲ್ಲಿ ಲಾಡ್ಬಾ ಮತ್ತು ಝವೇರ್ಬಾಯ್ ದಂಪತಿಗಳ 4ನೇ ಸಂತಾನವಾಗಿ ಜನಿಸಿದ ವಲ್ಲಭಭಾಯ್ ಪಟೇಲರು ಬಾಲ್ಯದಿಂದಲೇ ಸ್ವಾತಂತ್ರ್ಯ ಹೋರಾಟದ ರೋಚಕ ಕಥೆಗಳನ್ನು ಕೇಳಿ ಬೆಳೆದರು. ಶಾಲೆಯಲ್ಲಿ ಎಲ್ಲರಿಗೂ ನೆಚ್ಚಿನ ಮಿತ್ರ, ಚುರುಕು ಬುದ್ಧಿಯ ನೇರ ಮಾತುಗಳ ದಿಟ್ಟ ಪೌರನಾದರೂ ತುಂಟಾಟಕ್ಕೇನು ಕಡಿಮೆ ಇರಲಿಲ್ಲ. ಬಾಲ್ಯದಿಂದಲೇ ಸಂಸ್ಕಾರವಂತರಾಗಿ ಬೆಳೆದ ಪಟೇಲರು ಹಲವು ಕಷ್ಟ ಕಾರ್ಪಣ್ಯಗಳ ನಡುವೆ ಜೀವನ ಸಾಗಿಸುತ್ತಾ ತಮ್ಮಿಚ್ಛೆಯಂತೆ ಕಾನೂನು ಪದವೀಧರರಾಗಿ ವಕೀಲಿ ವೃತ್ತಿ ಆರಂಭಿಸಿದರು. ಈ ನಡುವೆ ಇಂಗ್ಲೆಂಡ್ಗೆ ತೆರಳಿ ಬ್ಯಾರಿಸ್ಟರ್ ಆಗಬೇಕೆಂದು ಕನಸು ಕಂಡ ಪಟೇಲರು ಅದಕ್ಕಾಗಿ ಸಕಲ ಸಿದ್ಧತೆ ನಡೆಸಿದರು. ಆದರೆ ಅವರ ಅಣ್ಣ ವಿಠಲ್ ಭಾಯ್ ಸಹ ಅದೇ ಇಚ್ಛೆ ಹೊಂದಿದ್ದರಿಂದ ಮೊದಲು ಅಣ್ಣ ಹೋಗಿ ಬರಲಿ, ನಂತರ ನಾನು ಇಂಗ್ಲೆಂಡ್ಗೆ ಹೋಗುತ್ತೇನೆ ಎಂದು ತಾವು ಕೂಡಿಟ್ಟ ಹಣವನ್ನೆಲ್ಲ ಅಣ್ಣನಿಗೆ ಕೊಟ್ಟು ತ್ಯಾಗ ಮೆರೆದರು. ಕಾಲಾಂತರ 1910ರಲ್ಲಿ ಪಟೇಲರು ಲಂಡನ್ಗೆ ತೆರಳಿ ಅಲ್ಲಿನ ಮಿಡ್ಲ್ ಟೆಂಪಲ್ ಲಾ ಕಾಲೇಜಿನಲ್ಲಿ ವ್ಯಾಸಂಗ ಮುಂದುವರೆಸಿದರು. ನಂತರ ಬ್ಯಾರಿಸ್ಟರ್ ಆದ ಪಟೇಲರು ಭಾರತಕ್ಕೆ ಮರಳಿ ತಮ್ಮ ಚಾಣಾಕ್ಷತೆಯಿಂದ ಅನೇಕ ಪ್ರಕರಣಗಳಲ್ಲಿ ವಾದ ಮಾಡಿ ನ್ಯಾಯ ದೊರಕಿಸಿಕೊಟ್ಟರು. ಪಟೇಲರಿದ್ದರೆ ನ್ಯಾಯ ಸಿಕ್ಕೇ ಸಿಗುತ್ತದೆ ಎಂಬ ಮಾತು ಜನಜನಿತವಾಯಿತು. ಕಾಲ ಕಳೆದಂತೆ ಪಟೇಲರ ಆಸಕ್ತಿ ಸಾರ್ವಜನಿಕ ಜೀವನದತ್ತ ಸೆಳೆಯಿತು. ಬ್ರಿಟಿಷರು ನಡೆಸುತ್ತಿದ್ದ ದಬ್ಬಾಳಿಕೆಯಿಂದ ಜನರಿಗಾಗುತ್ತಿದ್ದ ಕಷ್ಟ ಕಾರ್ಪಣ್ಯಗಳಿಗೆ ಪಟೇಲರ ಹೃದಯ ಮಿಡಿಯಿತು. ಗುಜರಾತ್ನ ಖೇಡಾ ಜಿಲ್ಲೆಯ ಬಾರ್ದೋಲಿ ಎಂಬಲ್ಲಿ ಬ್ರಿಟಿಷರು ರೈತರಿಗೆ ಹೆಚ್ಚಿನ ಕಂದಾಯ ವಿಧಿಸಿದ್ದ ವಿಷಯ ಪಟೇಲರಿಗೆ ತಿಳಿದಿದ್ದೇ ತಡ. ಕೂಡಲೇ ಅಲ್ಲಿಗೆ ತೆರಳಿ ಹೆಚ್ಚುವರಿ ಕಂದಾಯವಿರಲಿ, ಸಂಪೂರ್ಣ ಕಂದಾಯವನ್ನೇ ಕೊಡಬೇಡಿ ಎಂದು ರೈತರಿಗೆ ಸೂಚಿಸಿ ಆತ್ಮಸ್ಥೈರ್ಯ ತುಂಬಿದರು. ಭೂಮಿ ನಮ್ಮದು, ದೇಶ ನಮ್ಮದು, ಎಲ್ಲಿಂದಲೋ ಬಂದ ನೀವು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುವುದೇ, ಕಂದಾಯ ಕೊಡಲು ಸಾಧ್ಯವೇ ಇಲ್ಲ ಎಂದು ಬ್ರಿಟಿಷರ ವಿರುದ್ಧ ಗುಡುಗಿದರು. ನೋಡುತ್ತಿದ್ದಂತೆಯೇ ಗ್ರಾಮಗಳು ಒಂದಾಗಿ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತವು. ಏನು ಬೇಕಾದರೂ ಮಾಡಿ, ನಾವಂತೂ ಕಂದಾಯ ಕಟ್ಟುವುದೇ ಇಲ್ಲ ಎಂಬುದು ರೈತರ ಘಂಟಾಘೋಷ ಒಕ್ಕೊರಲಾಯಿತು. ಬಾರ್ದೋಲಿ ಆಂದೋಲನ ತೀವ್ರಗೊಂಡು ದೇಶವ್ಯಾಪಿ ಸುದ್ದಿಯಾಗುತ್ತಿದ್ದಂತೆಯೇ ಬ್ರಿಟಿಷರು ಹೆದರಿ ಕೂಡಲೇ ಹೆಚ್ಚಿನ ಕಂದಾಯವನ್ನು ತೆಗೆದುಹಾಕಿದರು. ಬಾರ್ದೋಲಿಯ ಈ ಗೆಲುವು ಕರ್ನಾಟಕದ ಶಿರಸಿ, ಅಂಕೋಲಾ, ಸಿದ್ದಾಪುರ, ಧಾರವಾಡ, ಹಿರೇಕೆರೂರಿನ ರೈತರಲ್ಲಿ ವ್ಯಾಪಕ ಪ್ರಭಾವ ಬೀರಿತು. ಇದು ಪಟೇಲರ ಹೋರಾಟ ಜೀವನದ ಅಪ್ರತಿಮ ಯಶಸ್ಸು. ಅವರ ಸಂಘಟನಾ ಕೌಶಲ್ಯ, ವಾಕ್ಚಾತುರತೆಗೆ ಮೆಚ್ಚಿದ ರೈತ ಸಮುದಾಯ ಅವರನ್ನು ಪ್ರೀತಿಯಿಂದ ಸರ್ದಾರ್ ಎಂದೇ ಕರೆಯತೊಡಗಿದರು. ಹೀಗೆ ವಲ್ಲಭಭಾಯ್ ಪಟೇಲ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿ ಲೋಕವಿಖ್ಯಾತಿಗೊಂಡರು. ಉಪ್ಪಿನ ಸತ್ಯಾಗ್ರಹ ನಡೆದಾಗ ಪಟೇಲರು ಸೆರೆಮನೆಯ ಯಾತನೆಯನ್ನೂ ಅನುಭವಿಸಬೇಕಾಯಿತು. 1942 ಏಪ್ರಿಲ್ನಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಸೂಚನೆ ಮಂಡಿಸಿದಾಗ ಮೊದಲು ಅಸ್ತು ಎಂದಿದ್ದೇ ಸರ್ದಾರ್ ಪಟೇಲರು. 1857ರ ನಂತರ ದೇಶದಲ್ಲಿ ನಡೆದ ಬೃಹತ್ ಆಂದೋಲನಕ್ಕೆ ಪಟೇಲರೇ ಮುಖ್ಯ ರೂವಾರಿ. ಲಕ್ಷಾಂತರ ಜನ ಸೇರುವಲ್ಲಿ ಸರ್ದಾರರ ಉಗ್ರ ಭಾಷಣಗಳ ಕಾವು ಹೆಚ್ಚಾಗತೊಡಗಿತು. ಅವರಿಂದ ಪ್ರೇರಿತರಾದ ಎಷ್ಟೋ ಜನ ಸರ್ಕಾರಿ ನೌಕರಿ ಪದವಿ ತ್ಯಜಿಸಿದರು, ಉದ್ಯೋಗ ಬಿಟ್ಟು ಹೋರಾಟಕ್ಕಿಳಿದರು, ಸ್ವಂತ ಜೀವನವನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು. ಇದೆಲ್ಲದರಿಂದ ಬ್ರಿಟಿಷರ ಬುಡ ಅಲುಗಾಡಿದ್ದಂತೂ ನಿಜ. ಕಾಲಾಂತರ ಸ್ವಾತಂತ್ರ್ಯ ಪ್ರಾಪ್ತಿಯಾಯಿತು. ಸರ್ದಾರ್ ವಲ್ಲಭಭಾಯ್ ಪಟೇಲರು ಸ್ವತಂತ್ರ ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಯ ಹುದ್ದೆ ಅಲಂಕರಿಸಿದರು. ಸ್ವಾತಂತ್ರ್ಯ ಸಿಕ್ಕ ಖುಷಿ ಇತ್ತಾದರೂ ನಮ್ಮವರಿಂದಲೇ ದೇಶ ವಿಭಜನೆಗೊಂಡಿದ್ದು ಪಟೇಲರ ಮನಸ್ಸಿಗೆ ಅಷ್ಟೇ ನೋವುಂಟು ಮಾಡಿತ್ತು. ಆ ಸಂದರ್ಭದಲ್ಲಿ ನಡೆದ ಭಾರತ ಪಾಕಿಸ್ತಾನ ಕದನ, ಹಿಂದೂಗಳ ನರಮೇಧ, 562 ಪ್ರಾಂತ್ಯಗಳನ್ನು ಒಂದುಗೂಡಿಸಿದ್ದು, ಚಾಣಾಕ್ಷ ಕಾರ್ಯತಂತ್ರಗಳ ಮೂಲಕ ಜುನಾಗಢ, ಕಾಶ್ಮೀರ, ಹೈದರಾಬಾದ್ಗಳನ್ನು ಭಾರತಕ್ಕೆ ಸೇರಿಸಿದ್ದು, ಹೀಗೆ ಹಲವು ಘಟನೆಗಳು ಪಟೇಲರ ರಾಜಕೀಯ ಮುತ್ಸದ್ದಿತನವನ್ನು ಪ್ರತಿಬಿಂಬಿಸಿದವು. ಲೋಕ ಕಲ್ಯಾಣಕ್ಕಾಗಿ ಜೀವನ ಸವೆಸಿದ ಈ ಉಕ್ಕಿನ ಮನುಷ್ಯ ತಾಯಿ ಭಾರತೀಯ ಹೃದಯ ಸ್ಥಾನ ಅಲಂಕರಿಸಿ ಚರಿತ್ರೆಯಲ್ಲಿ ಅಜರಾಮರರಾದರು.